ನಮಸ್ಕಾರ. ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ದೀಪ್ತಿ ಪ್ರಭಾಕರ್. ಈಗ ಹೆಡ್ಲೈನ್. ವಿಬ್ಜಿ ರಾಮ್ಜಿ ಯೋಜನೆ ಕುರಿತು ಸುಳ್ಳು ಮಾಹಿತಿ, ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ನಿಂದ ಅಪಪ್ರಚಾರ, ಸರ್ಕಾರದ ವಿರುದ್ಧ ಸಿಟಿ ರವಿ ಕಿಡಿ. ಅಭಿವೃದ್ಧಿ ಹೆಸರಿನಲ್ಲಿ ಮೋಸ, ಶಾಸಕ ಬಾಲಕೃಷ್ಣ ಅವರಿಂದ ಸಾರ್ವಜನಿಕರ ಹಣ ದುರುಪಯೋಗ, ಶಾಸಕರ ನಡೆ ಸರಿಯಿಲ್ಲ ಎಂದ ರೈತ ಮುಖಂಡ ರವಿಗೌಡ. ನಾವು ಒತ್ತುವರಿ ಮಾಡಿಲ್ಲ, ಕಾಂಪೌಂಡ್ ಕೆಡವಿದವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ, ತೆರವುಗೊಳಿಸಿದವರ ವಿರುದ್ಧ ಎಷ್ಟಾಯಿ ಗರಂ. ವಾರ್ತೆಗಳ ವಿವರ. ವಿಬ್ಜಿ ರಾಮ್ಜಿ ಯೋಜನೆ ಕುರಿತು ಉದ್ದೇಶಪೂರ್ವಕವಾಗಿ ಅಪಪ್ರಚಾರ ಮಾಡುತ್ತಿದ್ದಾರೆಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಗ್ರಾಮೀಣ ಭಾಗದಲ್ಲಿ ಜನ ಕೆಲಸ ಅರಸಿ ಗೂಡೆ ಹೋಗುವುದನ್ನು ತಪ್ಪಿಸಲು 1989ರಲ್ಲಿ ಪ್ರಧಾನಮಂತ್ರಿ ರೋಜಾರ್ ಯೋಜನೆ ಮಾಡಿ ಸ್ಥಳೀಯವಾಗಿಯೇ ಕೆಲಸವನ್ನು ನೀಡಲಾಗುತ್ತಿತ್ತು. 2005ರಲ್ಲಿ ಕಾಂಗ್ರೆಸ್ ಸರ್ಕಾರ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆ ಎಂದು ಹೆಸರು ಬದಲಾಯಿಸಿತು. ಕಾಲಕಾಲಕ್ಕೆ ಈ ರೀತಿಯ ಬದಲಾವಣೆಗಳು ಸಹಜ. ಆದ್ದರಿಂದ ಈ ಯೋಜನೆಯಲ್ಲಿ ನಾವು ಕೆಲವು ಮಾರ್ಪಾಡು ಮಾಡಿದ್ದೇವೆ. ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಹೊಟ್ಟೆ ತುಂಬಿಸುವ ರೀತಿಯಲ್ಲಿ ಯೋಜನೆ ಇರಬೇಕು ಎಂಬುದು ಕಾಂಗ್ರೆಸ್ನ ಉದ್ದೇಶ. ಆದರೆ ನಮ್ಮದು ಜನರಿಗೆ ಉದ್ಯೋಗದ ಜೊತೆ ಗ್ರಾಮೀಣ ಭಾಗದ ಅಭಿವೃದ್ಧಿಯೂ ಆಗಬೇಕೆಂಬುದು ನಮ್ಮ ಉದ್ದೇಶ. ವಿಜಿ ರಾಮ್ಜಿ ಯೋಜನೆ ಗ್ರಾಮೀಣ ಭಾಗದ ಜನರ ಉದ್ಯೋಗ ಕಸಿದುಕೊಳ್ಳುತ್ತಿದೆ ಎಂದು ಕಾಂಗ್ರೆಸ್ ಆರೋಪಿಸ್ತಾ ಇದೆ. ಆದರೆ ವಾಸ್ತವವಾಗಿ ಕೆಲಸದ ದಿನಗಳನ್ನು 100 ದಿನಗಳಿಂದ 125 ದಿನಗಳಿಗೆ ಏರಿಸಲಾಗಿದೆ. ಹಿಂದೆ ವೇತನ ಕೂಡ ತಿಂಗಳಾದರೂ ನೀಡುತ್ತಿರಲಿಲ್ಲ. ಈಗ ಕೇವಲ 14 ದಿನದೊಳಗೆ ವೇತನ ಪಾವತಿಸುವ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ತಿಳಿಸಿದರು. ಪ್ರಧಾನಿಯವರ ಸಮರ್ಥ ನಾಯಕತ್ವದಲ್ಲಿ ಬಡತನ ಪ್ರಮಾಣವು ಕೇವಲ 4.86%ಗೆ ಇಳಿದಿದೆ. 2013-14ರಲ್ಲಿ ಈ ಯೋಜನೆಗೆ ಮೀಸಲಿಟ್ಟ ಬಜೆಟ್ 33,000 ಕೋಟಿಯಾಗಿದ್ದರೆ ಈಗ 2.86 ಲಕ್ಷ ಕೋಟಿಗೆ ಏರಿದೆ. 2014ರಿಂದ ಕೇಂದ್ರದಿಂದ ಬಿಡುಗಡೆಯಾದ ಒಟ್ಟು ಮೊತ್ತ 8.53 ಲಕ್ಷ ಕೋಟಿ. ಯೋಜನೆಯಿಂದ ಗಾಂಧೀಜಿ ಹೆಸರು ತೆಗೆದ ತಕ್ಷಣ ಅವರ ಬಗ್ಗೆ ನಮಗೆ ಗೌರವವಿಲ್ಲ ಎಂದಲ್ಲ, ಆದರೆ ಕಾಂಗ್ರೆಸ್ನವರು ಗಾಂಧೀಜಿ ಅವರ ತತ್ವಾದರ್ಶಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಗಾಂಧೀಜಿ ಅವರ ಹೆಸರು ಹೇಳುವ ನೈತಿಕತೆಯು ಕಾಂಗ್ರೆಸ್ಗೆ ಇಲ್ಲ. ಗಾಂಧೀಜಿ ಅವರ ಹೆಸರು ಹೇಳಿಕೊಂಡು ನೀವು ನಡೆಸಿರುವ ಭ್ರಷ್ಟಾಚಾರವನ್ನ ಗಾಂಧೀಜಿಯವರು ನೋಡಿದ್ದರೆ ಬೇಸತ್ತು ಸಲ್ಲೇಖನ ವ್ರತದ ಹಾದಿಯನ್ನ ಹಿಡಿತಾ ಇದ್ರು ಎಂದು ಟೀಕಿಸಿದರು. ಈ ಯೋಜನೆ ಕುರಿತಂತೆ ಉದ್ದೇಶಪೂರ್ವಕವಾಗಿ ಅಪಪ್ರಚಾರ ಮಾಡ್ತಿರೋದರ ವಿರುದ್ಧ ಸತ್ಯವನ್ನು ತಮ್ಮ ಮೂಲಕ ಜನರಿಗೆ ತಿಳಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಇಲ್ಲಿ ಬಂದಿದ್ದೇನೆ. ಒಂದು ಗಾದೆ ಮಾತಿದೆ, ಸತ್ಯ ಹೊಸಲು ದಾಟೋಕ್ಕೆ ಮುಂಚೆ ಸುಳ್ಳು ಊರೆಲ್ಲ ಸುತ್ತಾಡಿ ಬರುತ್ತೆ ಅಂಥೇಳಿ. ವಿಬಿಜಿ ರಾಮ್ಜಿ ಯೋಜನೆ ಕುರಿತಾಗಿಯೂ ಕೂಡ ಕಾಂಗ್ರೆಸ್ಸು ಸುಳ್ಳನ್ನು ಊರೆಲ್ಲ ಸುತ್ತಾಡಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಸತ್ಯದ ಕಾಲ, ಸತ್ಯವನ್ನು ತಮ್ಮ ಮೂಲಕ ಜನರಿಗೆ ತಿಳಿಸಬೇಕಾದಂಥ ಅನಿವಾರ್ಯತೆ ಇದೆ. 1989ರಲ್ಲಿ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯನ್ನು ಪ್ರಾರಂಭಿಸಿದರು. ಅಕಾಲ ಬಂದಾಗ ಜನರು ಗುಳೆ ಹೋಗೋದನ್ನು ತಪ್ಪಿಸೋದಕ್ಕೆ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಯಿತು. ನಿರ್ದಿಷ್ಟ ಬಜೆಟನ್ನು ಆ ಸಂದರ್ಭದಲ್ಲಿ ಇಟ್ಟಿರಲಿಲ್ಲ. ಯೋಜನೆಯನ್ನು ಘೋಷಣೆ ಮಾಡಿದರು. ಆಮೇಲೆ 1999 ಏಪ್ರಿಲ್ ತಿಂಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅವರು ಸುದ್ದಿಗೋಷ್ಠಿಯಲ್ಲಿ ಶಾಸಕ ಸಿಮೆಂಟ್ ಮಂಜು, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಎಸ್ಸಿ ಮೋರ್ಚಾ ಅಧ್ಯಕ್ಷ ಚಂದ್ರು, ಗಿರೀಶ್ ಇತರರು ಹಾಜರಿದ್ದರು. ಸಾರ್ವಜನಿಕರ ತೆರಿಗೆ ಹಣವನ್ನು ಸರಿಯಾಗಿ ವ್ಯಯ ಮಾಡದೆ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಸ್ಥಳೀಯ ಶಾಸಕರ ನಡೆ ಸರಿಯಿಲ್ಲ ಎಂದು ತಾಲೂಕು ರೈತ ಸಂಘದ ಮುಖಂಡ ರವಿಗೌಡ ಆರೋಪಿಸಿದ್ದಾರೆ. ಪಟ್ಟಣದ ಬಿಎಂ ರಸ್ತೆಯ ಧನಲಕ್ಷ್ಮಿ ಚಿತ್ರ ಮುಂಭಾಗದಲ್ಲಿ ಶಾಸಕರ ವಿರುದ್ಧ ಮತ್ತು ಗುತ್ತಿಗೆದಾರರ ವಿರುದ್ಧ ಹಾಗೂ ಸಂಬಂಧಪಟ್ಟ ಇಲಾಖೆ ವಿರುದ್ಧ ಧಿಕ್ಕಾರವನ್ನ ಕೂಗಿ ನಂತರ ಮಾತನಾಡಿದ ಅವರು, ಸ್ಥಳೀಯ ಶಾಸಕ ಸಿಎನ್ ಬಾಲಕೃಷ್ಣರವರು ಸಾರ್ವಜನಿಕರ ತೆರಿಗೆ ಹಣವನ್ನ ಸಮರ್ಪಕವಾಗಿ ವ್ಯಯ ಮಾಡದೆ ಈ ಹಣವನ್ನ ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ಯಾಕೆಂದರೆ ಬಿಜೆಪಿ ಆಡಳಿತದ ಸರ್ಕಾರ ಇದ್ದ ಸಂದರ್ಭದಲ್ಲಿ ಪಟ್ಟಣದ ಗುರುಭವನದ ಮುಂಭಾಗದಿಂದ ಅಗ್ನಿಶಾಮಕ ದಳದವರೆಗೆ ರಸ್ತೆಯ ಅಭಿವೃದ್ಧಿಗಾಗಿ ಸುಮಾರು 55 ಕೋಟಿ ರೂಪಾಯಿಗೆ ಮಂಜೂರು ಮಾಡಿ ರಸ್ತೆಯ
ಪಕ್ಕದಲ್ಲಿ ಪಾದಚಾರಿಗಳು ತಿರುಗಾಡಲು ವಾಕಿಂಗ್ ಟೈಲ್ಸ್ ಅನ್ನು ಹಾಕಲಾಯಿತು. ಆದರೆ ಈ ಕಾಮಗಾರಿಯನ್ನ ಪುನಃ ಸ್ಥಳೀಯ ಶಾಸಕರು ಮತ್ತು ಗುತ್ತಿಗೆದಾರರು ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪುನಃ ಈ ಕಾಮಗಾರಿಯನ್ನ ತೆರವು ಮಾಡಿ ಹೊಸ ಕಾಮಗಾರಿಯನ್ನ ಮಾಡ್ತಿದ್ದಾರೆ. ಜೊತೆಗೆ ರಸ್ತೆಯ ಮಧ್ಯದಲ್ಲಿ ಇರುವಂತಹ ಡಿವೈಡರ್ ಅನ್ನ ಕೂಡ ಅಗಲ ಮಾಡಿ ರಸ್ತೆಯನ್ನ ಕಿರಿದಾಗಿ ಮಾಡಿರುವುದು ಸರಿಯಲ್ಲ. ಇಂತಹ ವೈಜ್ಞಾನಿಕ ಪದ್ಧತಿಯನ್ನ ಅಳವಡಿಸಿ ಸಾರ್ವಜನಿಕರ ಹಣವನ್ನ ಹಾಳು ಮಾಡ್ತಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಯಾವುದೇ ರೀತಿಯ ಕಾಮಗಾರಿಗಳು ನಡೆಯುತ್ತಿಲ್ಲ ಎಂದು ಒಂದು ಕಡೆ ತಿಳಿಸಿದ್ರೆ, ಮತ್ತೊಂದು ಕಡೆ ಉತ್ತಮವಾಗಿರುವ ರಸ್ತೆಯನ್ನ ಪುನಃ ಹೊಸದಾಗಿ ನಿರ್ಮಾಣ ಮಾಡಲು ಹೊರಟಿರುವುದು ಎಷ್ಟರ ಮಟ್ಟಿಗೆ ಸರಿ? ಇಂತಹ ಕಾಮಗಾರಿಗಳಿಂದ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಉಂಟಾಗ್ತಿದೆ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಗಮನ ಹರಿಸಬೇಕು. ಇಲ್ಲದೆ ಹೋದಲ್ಲಿ ಪಕ್ಷದಲ್ಲಿ ರೈತ ಸಂಘ ಮತ್ತು ವಿವಿಧ ಪರ ಸಂಘಟನೆಗಳ ವತಿಯಿಂದ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಧರಣಿಯನ್ನ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಅದು ಅವೈಜ್ಞಾನಿಕ ಡಿವೆಂಡರ್ ಮಾಡಿ ಮತ್ತೆ ಏನು ಇಂಟರ್ಲಾಕನ್ನು ಕಿತ್ಕೊಂಡು ಅದು 2021ರಲ್ಲಿ BJP ಗೌರ್ಮೆಂಟ್ ಇದ್ದಾಗ 55 ಕೋಟಿನ ನಮ್ಮ ಆಂಜನೇಯ ದೇವಸ್ಥಾನ ಗಂಟ ಕೆಲಸ ಮಾಡಿದ್ರು. ಅದು ಚಾನಲ್ ಗಂಟ ಇದ್ದಿದ್ದು, ಅದು ಎಸ್ಟಿಮೇಟ್ ಆಗಿದ್ದು ಚಾನಲ್ ಗಂಟ ಎಸ್ಟಿಮೇಟ್ ಮಾಡಿ ಬರೀ ಆಂಜನೇಯ ದೇವಸ್ಥಾನ ಮಾಡಿದ್ರು. 55 ಕೋಟಿ ಹೋಯ್ತು. ಮತ್ತೆ ಈಗ 2025ಕ್ಕೆ ಅದನ್ನೇ ಕಿತ್ತು ಡಿವೈಡರ್ನ ಮಧ್ಯ 10 ಅಡಿ ಜಾಗನ ಜನಕ್ಕೆ ವೇಸ್ಟ್ ಮಾಡಿ ಇದನ್ನು ಫುಟ್ಪಾತ್ ಮಾಡಿ ವಿಚಿತ್ರವಾಗಿ ಅವೈಜ್ಞಾನಿಕವಾಗಿ ಕೆಲಸ ಮಾಡ್ತಿದ್ದಾರೆ. ಏನಿವತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನಿಲ್ಲಿ ಇದಕ್ಕೆ ಯಾರು ಮಾಡಿರೋರು, ಇದಕ್ಕೆ ನಮ್ಮ ಸ್ಥಳೀಯ ಶಾಸಕರು ಇದಕ್ಕೆ ಹೊಣೆ ಹಾಕ್ತಾರೆ. ಅವರೇ ಹೊಣೆ ಹಾಕ್ತಾರೆ. ಅವ್ರು ಹೇಳ್ತಾರೆ ಕಾಂಟ್ರಾಕ್ಟು MLA ಹೇಳಿದ್ದಾರೆ ಅಂತಾರೆ. MLA ನನ್ಗೆ ಹೇಳಿದಾರೆ ಮಾಡ್ತೀನಿ ಅಂತಾರೆ ಒಬ್ಬ ಇಂಜಿನಿಯರು. ಅದಕ್ಕೆ ಉತ್ತರ ಹೇಳ್ಬೇಕು. MLA ಬಂದಿರೋ ಹೇಳ್ಬೇಕು. ಇದಕ್ಕೆ ಸಾಮಾನ್ಯ ಇದೇನೋ. ಪ್ರತಿಭಟನೆಯಲ್ಲಿ ವಿವಿಧ ಪರ ಸಂಘಟನೆಗಳ ಮುಖಂಡರುಗಳಾದ ಮನೋಜ್, ಗುರು, ರವಿ, ಚಂದ್ರಬಾಬು, ರವಿ ದಂಡಿಗನಹಳ್ಳಿ ಹೋಬಳಿ ಅಧ್ಯಕ್ಷ ಮಂಜುನಾಥ್, ಗಿಡ್ಡೇಗೌಡ, ಮಣಿ ಇನ್ನು ಮುಂತಾದವರು ಹಾಜರಿದ್ದರು. ಅಕ್ರಮವಾಗಿ ಕಾಂಪೌಂಡ್ ನಿರ್ಮಿಸಿದ್ದಾರೆಂದು ಆರೋಪಿಸಿ ಕಾಂಪೌಂಡ್ ಧ್ವಂಸಗೊಳಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಯಶ್ ತಾಯಿ ಪುಷ್ಪಾ ಅರುಣ್ ಕುಮಾರ್ ತೆರವುಗೊಳಿಸಿದವರ ವಿರುದ್ಧ ಗರಂ ಆಗಿದ್ದಾರೆ. ನಟ ಯಶ್ ತಾಯಿ ಪುಷ್ಪಾ ಅವರಿಗೆ ಸೇರಿದ್ದು ಎನ್ನಲಾಗುತ್ತಿರುವ ಹಾಸನದಲ್ಲಿರುವ ಸೈಟ್ನ ಕಾಂಪೌಂಡ್ ಅನ್ನು ಆ ಜಾಗದ ಸದ್ಯದ ಮಾಲೀಕರು ಎಂದು ಹೇಳಿಕೊಂಡಿರುವ ದೇವರಾಜ್ ಹೆಸರಿನ ವ್ಯಕ್ತಿಯೊಬ್ಬರು ಕೆಲ ದಿನಗಳ ಹಿಂದೆ ನೆಲಸಮಗೊಳಿಸಿದ್ರು. ಆ ಬಗ್ಗೆ ಪುಷ್ಪಾ ಅವರ ಪರವಾಗಿ ಯಶ್ ಅವರ ಸಂಬಂಧಿ ದುರ್ಗಪ್ರಸಾದ್ ಅವರು ಹಾಸನ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಕೆಲ ದಿನಗಳ ಹಿಂದೆ ದೂರನ್ನ ಸಲ್ಲಿಸಿದ್ರು. ಇದೀಗ ಸ್ವತಃ ಪುಷ್ಪಾ ಅವರು ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಪೊಲೀಸರೊಟ್ಟಿಗೆ ಘಟನೆ ಕುರಿತಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಹಾಸನ ನಗರದ ವಿದ್ಯಾನಗರದಲ್ಲಿರುವ ಪುಷ್ಪಾ ಅವರ ಮನೆಯ ಕಾಂಪೌಂಡ್ ಅನ್ನು ವ್ಯಕ್ತಿಯೊಬ್ಬರು ವಾರದ ಹಿಂದೆ ಜೆಸಿಬಿ ಬನ್ನ ಬಳಸಿ ನೆಲಸಮಗೊಳಿಸಿದ್ರು. ಕೋರ್ಟ್ ಅನುಮತಿಯ ಮೇರೆಗೆ ತಾವು ಕಾಂಪೌಂಡ್ ಅನ್ನು ತೆರವುಗೊಳಿಸಿರುವುದಾಗಿ ಅವರು ಹೇಳಿದರು. ಆದರೆ ಪುಷ್ಪಾ ಅವರ ಪರ ವಕೀಲರು ವಿವಾದಿತ ಸ್ಥಳ ಪುಷ್ಪಾ ಅವರಿಗೆ ಸೇರಿದ್ದು, ಯಾವುದೇ ಕೋರ್ಟ್ ಅನುಮತಿ ಇಲ್ಲದೆ ಕಾಂಪೌಂಡ್ ಅನ್ನು ನೆಲಸಮ ಮಾಡಿದ್ದಾರೆ. ಇದರ ವಿರುದ್ಧ ದಾವೆ ಹೂಡಲಿದ್ದೇವೆ ಎಂದಿದ್ರು. ಇದೀಗ ಪೊಲೀಸ್ ಠಾಣೆಗೆ ಭೇಟಿ ನೀಡಿರುವ ಪುಷ್ಪಾ ಅವರು ತಮ್ಮ ಸಂಬಂಧಿ ತಮ್ಮ ಪರವಾಗಿ ನೀಡಿದ ದೂರಿನ ಕುರಿತಾಗಿ ಪೊಲೀಸರ ಬಳಿ ಪ್ರಶ್ನೆ ಮಾಡಿದ್ದಾರೆ. ತಾವು ಮನೆಯಲ್ಲಿ ಇಲ್ಲದ ಸಮಯ ನೋಡಿಕೊಂಡು ಅಕ್ರಮವಾಗಿ ನಮ್ಮ ಸ್ಥಳದಲ್ಲಿ ಜೆಸಿಪಿಯನ್ನು ನುಗ್ಗಿಸಿ ನಮ್ಮ ಕಾಂಪೌಂಡ್ ಅನ್ನು ನೆಲಸಮಗೊಳಿಸಿದ್ದಾರೆ. ಈ ಬಗ್ಗೆ ದೂರು ಕೂಡ ನೀಡಲಾಗಿದ್ದು, ದೂರಿಗೆ ತೆಗೆದುಕೊಂಡಿರುವ ಪ್ರಕ್ರಿಯೆ ಏನು ಎಂದು ಪುಷ್ಪಾ ಅವರು ಪೊಲೀಸರ ಬಳಿ ಪ್ರಶ್ನೆ ಮಾಡಿದ್ದಾರೆ ಎನ್ನಲಾಗಿದೆ. ಪಕ್ಕದಲ್ಲಿ ನಮ್ದು ದೊಡ್ಡ ಮನೆ ಇರೋದ್ರಿಂದ ಮತ್ತೆ ನಮ್ಗೆ ಏಕಾಏಕಿ ಬಂದು ಪೇಪರ್ಸ್ ಆಮೇಲೆ ಕೋರ್ಟ್ ನೋಡುತ್ತೆ. ಮತ್ತೆ ಅಲ್ಲಿ ಮಲಗಿರ್ತಾರೆ ಡ್ರೈವರು, ನಮ್ಮ ಅಕ್ಕನ ಮಗ ಎಲ್ಲ ಇರ್ತಾರೆ. ನೈಟಲ್ಲಿ ಬಂದು ಮೊನ್ನೆ ಗಲಾಟೆ ಮಾಡಿದ್ದಾರೆ ಅಂತ ಇನ್ನೊಂದು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೆ ನಾನೇ. ಅದನ್ನು ಸಾಹೇಬರು ತೊಗೊಂಡಿದ್ದಾರೆ, ಮಾತಾಡಿದ್ದಾರೆ, ಎಲ್ಲ ನಾನು ಮಾಡ್ಕೊಡ್ತೀನಮ್ಮ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಹುಡುಗರು, ನಮ್ಮ ಲಾಯರ್ ಇದ್ದಾರಲ್ಲ ನಮ್ಮ ಸಂಜಯ್ ಅವ್ರು ನೋಡ್ಕೋತಾರೆ ಮಿಕ್ಕಿದ್ದು. ಮುಂದೆ ಕೋರ್ಟಲ್ಲಿ ಏನಾಗುತ್ತೆ, ನಮ್ಮದು ತಪ್ಪಿದೆಯೋ ಅವ್ರು ತಪ್ಪಿದೆಯೋ ನೋಡಿದ್ಮೇಲೆ ನಾನು ಪ್ರೆಸ್ ಮೀಟ್ ಕರೆದು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅಲ್ಲ, ಕೋರ್ಟಿಂದ ಆರ್ಡರ್ ಬರಬೇಕು. ಅದು ನಮ್ದು ಒಂದು 6 ವರ್ಷ ಆಗಿದೆ. ಬಟ್ ನಾನು ನಮ್ಮ ಫಾರಿನಲ್ಲೊಬ್ರು ನಮ್ಮ ಇದೇ ಹಾಸನ್ ಹುಡುಗ ಅವರ ಮಕ್ಕಳ ಎಜುಕೇಷನ್ಗೆ ಅಂತ ತೆಗೆದು ಬಿಟ್ಕೊಂಡಿದ್ರಂತೆ. ಅವರು ರಿಕ್ವೆಸ್ಟ್ ಮಾಡಿದ್ರು, ನಂತರ ಯಾವಾಗಲೂ ಮಾಡ್ತಾಯಿದ್ರು ಬಂದು. ನಾನು ಯಶ್ ಹತ್ರ ಹೇಳಿದೆ, ಯಶ್ ಅಮ್ಮ ನಮ್ಗೆ ಯಾಕಮ್ಮ ನಾವು ಅಲ್ಲಿ ಇರಲ್ಲ, ನಾವು ತೋಟದಲ್ಲಿ ಇರ್ತೀವಿ ಅಂತ ಹೇಳಿದ್ರು. ಅಮ್ಮ ನನ್ನ ಮಗಂದು ಫೀಸ್ ಕಟ್ಟಬೇಕು, ನಾನು ಅದಕ್ಕೆ ಇದನ್ನು ತೆಗೆದುಬಿಟ್ಟು ಮೈಸೂರಲ್ಲಿದೆ ತೊಗೊಳ್ಳಿ ಅಂದರೆ ಬೇಡ ಅಂತ ಇದನ್ನು ಕಾನೂನುಬದ್ಧವಾಗಿ ತೊಗೊಂಡಿದ್ದೀವಿ. ಸುಮ್ಮನೆ ಏನೋ ಬೇರೆ ಥರ ತೊಗೊಂಡಿಲ್ಲ. ಎಲ್ಲ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟ್ರು ಎಲ್ಲಿದೆ, ನಮ್ಮ ಅಕ್ಕನ ಮಗ ಎಲ್ಲಿದ್ದಾನೆ ಪ್ರಸಾದಿ, ಅವನೇ ಅದೆಲ್ಲ ನೋಡೋದು. ಆಮೇಲೆ ಮೊನ್ನೆವರೆಗೂ ಟ್ಯಾಕ್ಸ್ ಕಟ್ಟಿದ್ದೀವಿ. ಆಮೇಲಿಂದ ಅದಕ್ಕೇನದು ಈ ಖಾತಾ ಏನದು ಕಾರ್ಪೊರೇಷನ್ಗೆ ಆಗುತ್ತಲ್ಲ,
ಇದರಿಂದ ಈ ಸತ್ತು ಅದನ್ನು ಮಾಡಿದ್ದಾರೆ ಗೌರ್ಮೆಂಟಿಂದ. ಒಂದು ವೇಳೆ ಅದರಲ್ಲಿ ಏನೋ ನಾವು ಹಿಂದೆ ಮೋಸ ಹೋಗಿ ಯಾರೋ 3-4 ತಲೆಮಾರಿಂದ ಹಿಂದೆ ಏನಾದರೂ ಆಗಿದ್ದು ನಾವು ಆ ಥರ ಮಾಡಿದರೆ ಅವರೇ ತಗೊಳ್ಳಿ, ನಾವು ಕೊಟ್ಬಿಡ್ತೀವಿ ಧಾರಾಳ, ನಿಮಗೆ ಕರೆದು ಕೊಡ್ತೀನಿ ನಾನು, ಗೊತ್ತಾಯ್ತಾ? ಆ ಥರ ಇದ್ದರೆ ಖಂಡಿತ ನಮ್ಮ ಲಾಯರ್ ಹಂಗೆ ಮಾಡಲ್ಲ. ಹಂಗಿದ್ರೆ ಯಶಿಗಂತ ಸೈಟ್ ಅವ್ರು ಕೊಡಿಸಲ್ಲ. ಇವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ? ಇವ್ರು ಯಾವತ್ತೂ ಎದುರುಗಡೆ ಬಂದಿಲ್ಲ, ಒಂದು ದಿನ ಬಂದಿಲ್ಲ. ಸುಮ್ಮನೆ ಏನೋ ನಂದು 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 ಅಂತಿದ್ರು. ಈಗ ನೀವು ಹಾಕಿರೋ ಶರ್ಟ್ ನಂದು ಅಂದರೆ ಅದು ಪ್ರೂಫ್ ಕೊಡಬೇಕಲ್ಲ, ಅಷ್ಟೇ ಆಗಿರೋದು, ಇನ್ನೇನಿಲ್ಲ. ಹಾಂ ಕೇಳಿ, ಅದಕ್ಕೂ ಉತ್ತರ ಕೊಟ್ಬಿಡ್ತೀನಿ. ನನ್ನ ಮನೆ ಅಡ್ರೆಸ್ಗಾಗಲಿ ನಂದು ಅರುಣ್ ಕುಮಾರ್ ಪುಷ್ಪ ಅಂತ ಇರೋದು, ಅದರಲ್ಲಿ ಯಾವುದು ಯಶ್ ಪ್ರಾಪರ್ಟಿ ಯಾವುದೂ ಇಲ್ಲ. ಪುಷ್ಪ ಅರುಣ್ ಕುಮಾರ್ ಅಂತ ಯಾವ್ದಾರ ನೋಟಿಸ್ ಬಂದಿದ್ದು ನಾನು ಸೈನ್ ಮಾಡಿ ತಗೊಳ್ಳದೆ ಹೋಗಿದ್ರೆ ಇಷ್ಟು ಜನ ಮೀಡಿಯಾ ಹೇಳ್ದಂಗೆ ನಾನು ಕೇಳ್ತೀನಿ. ಯಾವುದೂ ಬಂದಿಲ್ಲ. ಯಾವುದೋ ಒಂದು ಸರಿ ಒಬ್ಬ ಏನು ಹೇಳ್ತಾರೆ ಅದಕ್ಕೆ, ಕೋರ್ಟಲ್ಲಿ ಕೊಡೋಕ್ಕೆ ಬರ್ತಾರಲ್ಲ, ಅವ್ರು ಬಂದು ನನಗೊಂದು ಸತಿ ನೀವು 10,000 ಕೊಡಿ, ಅವ್ರೇನೋ ನಿಮ್ಗೆ ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ ಅಂತ ಬಂದು ಹೇಳಿದ್ರು. ನಾನು ಹೇಳಿದೆ ಹಂಗಿದ್ರೆ ಕಾನೂನಿಗೆ ಹೋಗ್ತಾರೆ ಅವರು, ನಾವು ಹಂಗೆಲ್ಲ ದುಡ್ಡು ಕೊಡಲ್ಲ ಅಂತ ಹೇಳಿ ಕಳಿಸಿದ್ದು ಉಂಟು. ಅದು ಬಿಟ್ಟರೆ ಇನ್ಯಾರೂ ಬಂದಿಲ್ಲ. ಆಮೇಲೆ ನಮಗೆ ಗೋಡೆ ಮೇಲೆ ಅಂಟಿಸಿದ್ರಲ್ಲ, ಅವಾಗ ನನಗೆ ನಮ್ಮ ಅಕ್ಕನ ಮಗ ಫೋನ್ ಮಾಡ್ದೆ, ಈ ಥರ ಏನೋ ಅಂಟಿಸಿ ಕೋರ್ಟ್ ಏನೋ ಆರ್ಡ್ರ್ ಆಗಿದೆ ಅಂತ. ಸರಿ ಲಾಯರಿಗೆ ಕಾಂಟ್ಯಾಕ್ಟ್ ಮಾಡು ಅಂದರೆ ಅವ್ನು ಮಾಡ್ದೆ. ಅದೇ ಥರ ನಮ್ಮ ಸಂಜಯ್ ಅವರೆಲ್ಲ ನೋಡ್ತಿದ್ದಾರೆ, ಸ್ಲೋ ಆಗಿ ನೋಡ್ತಾಯಿದ್ರು. ಅಷ್ಟೊತ್ತಿಗೆ ಇವ್ರು ಬಂದು ನಾನು ಇಲ್ಲದೆ ಇರೋ ಟೈಮಲ್ಲಿ ಹೊಡೆದಿದ್ದಾರೆ. ಅಲ್ಲಿ ತುಂಬ ಬೆಲೆ ಬಾಳೋ ಸಾಮಾನಿತ್ತು, ಗ್ರ್ಯಾನೈಟು, ಆಮೇಲೆ ನಮ್ಮ ಹುಡುಗನಿಗೆ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತ ಅವನಿಗೆ, ಆಮೇಲೆ ಪಾರ್ಟಿ ಅಂದರೆ ಕಾರ್ಗಳು ನಿಲ್ಸೋಕ್ಕೆ ಎಲ್ಲ ಬಾಡಿಗೆ ಎಲ್ಲ ಕೇಳಿದ್ರು, ಅಷ್ಟು ಚೆನ್ನಾಗಿ ಮಾಡಿದ್ವಿ ನಾವು. ಅದನ್ನು ಅವರು ಹೊಡೆದಾಕಿದ್ದಾರೆ. ಬಟ್ ಏನಂದರೆ ನಾನು ಇರಲಿಲ್ಲ, ಈ ಥರ ಎಷ್ಟು ಬ್ಯುಸಿ ಇರೋದ್ರಿಂದ ನಾವು ಬೇರೆ ಕಡೆ ಇದ್ವಿ, ಬರೋಕ್ಕಾಗಿಲ್ಲ. ನನಗೆ ಪ್ರಾಪರ್ಟಿ ಹೋದರೆ ತಗೋಬೋದು, ನಮ್ಮ ಅಕ್ಕನ ಮಗನೋ ನಮ್ಮ ಡ್ರೈವರ್ಗೋ ಏನಾದರೂ ಆಗಿಬಿಟ್ರೆ ಅಂತ ಮತ್ತೆ ಈಗ ಪಕ್ಕದ ಮನೆಗೆ ಗಲಾಟೆ ಮಾಡಿದ್ದಾರೆ. ಅದಕ್ಕೆ ಬಂದು ಕಂಪ್ಲೇಂಟ್. ಅದೇ ಈ ಥರ ಮತ್ತೆ ಮತ್ತೆ ಬಂದು ತೊಂದರೆ ಕೊಡ್ತಿದ್ದಾರೆ. ಯಾಕೆಂದರೆ ಅವತ್ತು ಮಧ್ಯಾಹ್ನದಿಂದ ಸಂಜೆ ಅವರಿಗೆ ಬ್ಯಾಚ್ ಬಂದಿದ್ದಾರೆ. ಈ ಬ್ಯಾಚ್ ಹೋದರೆ ಇನ್ನೊಂದು ಬ್ಯಾಚ್ ಬರೋದು, ಇವ್ರು ಹೋಗಿ ಹೊಡೆದು ಕರ್ಕೊಬಂದ್ರೆ ಪೊಲೀಸವರು, ಮತ್ತೆ ಇನ್ಯಾರೋ ಹೋಗಿ ಕೂತಿದ್ದಾರೆ. ಅದೆಲ್ಲ ಫೋಟೋ ಇದೆ, ಕಳಿಸಿದ್ದಾರೆ. ಅದು ನನಗೆ ಗೊತ್ತಿಲ್ಲ. ಬಿಜೆಪಿ ಕಾರ್ಯಕರ್ತೆ ಸುಜಾತ ಅಂಡಿಯವರನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರುವ ಘಟನೆ ಅಕ್ಷಮ್ಯ ಅಪರಾಧ ಎಂದು ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷ ಬಿಎಂ ನೇತ್ರಾವತಿ ಮಾತನಾಡಿ, ಮಹಿಳೆಯರಿಗೆ ಪವಿತ್ರ ಸ್ಥಾನ ನೀಡುವ ಈ ಸಮಾಜದಲ್ಲಿ ರಾಜಕೀಯ ದ್ವೇಷಕ್ಕಾಗಿ ಒಬ್ಬ ಮಹಿಳೆ ಎಂದು ನೋಡದೆ ಸಾರ್ವಜನಿಕವಾಗಿ ದೌರ್ಜನ್ಯ ಎಸಗಲು ಪೊಲೀಸರಿಗೆ ಕುಮ್ಮಕ್ಕು ನೀಡಿದ್ದು ನಾಚಿಕೆಗೇಡಿನ ಸಂಗತಿ. ಪೊಲೀಸ್ ಇಲಾಖೆಯ ಮೇಲೆ ಸರ್ಕಾರದ ನಿಯಂತ್ರಣ ಇಲ್ಲದಿರುವುದು ಇಂದಿನ ಈ ಘಟನೆಗೆ ಸಾಕ್ಷಿಯಾಗಿದೆ. ಇದನ್ನು ನಾವು ಖಂಡಿಸುತ್ತೇವೆ. ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಅವರು ನೀಡಿದ್ದ ದೂರಿನ ಮೇರೆಗೆ ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿ ಮೇಲೆ ಪೊಲೀಸರು ತಮ್ಮ ದರ್ಪವನ್ನು ಪ್ರದರ್ಶಿಸಿರುವುದು ರಾಜ್ಯದಲ್ಲಿ ಮಹಿಳೆಯರು ಅಸುರಕ್ಷಿತರು ಹಾಗೂ ದುರಾಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಹಾಗೆಯೇ ಒಬ್ಬ ಜೀವಂತ ಜನಪ್ರತಿನಿಧಿಗೆ ಶ್ರದ್ಧಾಂಜಲಿ ಪೋಸ್ಟ್ ಅನ್ನು ಹಾಕಿರುವ ಬಿಲ್ಲವ ಸಂದೇಶ್ ಎಂಬುವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಸುಳ್ಯದ ಶಾಸಕಿ ಭಗೀರಥಿ ಮುರುಳಿಯಾರ್ ಅವರನ್ನ ತೇಜೋವಧೆ ಮಾಡುವ ಪೋಸ್ಟ್ ಅನ್ನು ಹಾಕಿರ್ತಾನೆ. ಈ ರೀತಿಯ ಶ್ರದ್ಧಾಂಜಲಿ ಪೋಸ್ಟ್ ಹಾಕಿರುವುದನ್ನು ನೋಡಿದರೆ ಇದರ ಮನಸ್ಥಿತಿ ಏನು ಎಂದು ಅರ್ಥ ಆಗುತ್ತದೆ. ದಲಿತ ಶಾಸಕಿಗೆ ಈ ರೀತಿ ಅಪಮಾನ ಮಾಡಿರುವುದು ತೀವ್ರ ಖಂಡನೀಯ. ಈತನ ಮೇಲೆ ಮೊಕದ್ದಮೆಯನ್ನ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಹೆಸರು ಉಮಾ ರವಿಪ್ರಕಾಶ್ ಅಂತ, ಆಲೂರು ತಾಲೂಕು ಮಂಡಲ ಅಧ್ಯಕ್ಷೆ. ಮೊನ್ನೆ ಮಹಿಳೆಯರಿಗಾಗಿರೋ ಅವಮಾನ ಇದು ನಮ್ಮೆಲ್ಲ ಹಾಸನ ಜಿಲ್ಲೆಯ ಮಹಿಳೆಯರಿಗೆ ಒಂದು ಮಾನಸಿಕ ನೋವಾಗುವಂಥ ಪರಿಸ್ಥಿತಿ ಆಗಿದೆ. ಮಹಿಳೆಗೆ ತನ್ನದೇ ಆದ ಗೌರವ ಇರುತ್ತದೆ, ಆದರೆ ಅಧಿಕಾರದಲ್ಲಿರೋಂಥ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋ ಮಹಿಳೆಯರು ಈ ಮಹಿಳೆಯ ನಡವಳಿಕೆಗೆ ಗೌರವ ಕೊಟ್ಟಿಲ್ಲ. ಏನೇ ಕಾನೂನು ರೀತಿ ಇದ್ದರೂ ಅದು ಗೌಪ್ಯವಾದ ರೀತಿಯಲ್ಲಿ ಒಳಗಡೆ ಅವ್ರು ಏನಾರು ಮಾಡಬೇಕಾಗಿದ್ದು, ಪಬ್ಲಿಕ್ಕಲ್ಲಿ ಅವರನ್ನು ಒಂದು ವಿವಸ್ತ್ರಗೊಳಿಸಿ ಏನೇ ನಡವಳಿಕೆಗಳಿದ್ರು ಕಾನೂನು ರೀತಿ ಕ್ರಮ ತಗೊಳ್ಳೋದಲ್ಲಿ ಈ ರೀತಿ ನಡವಳಿಕೆ ನಮಗೆ ಎಲ್ಲ ನಮ್ಮ ಭಾರತೀಯ ಮಹಿಳೆಯರಿಗೆ ಯಾರೇ ಪಕ್ಷ ಆಗಿರ್ಬೋದು, ಭಾರತೀಯ ಮಹಿಳೆಯರಿಗೆ ಇದು ಅವಮಾನ. ಭಾರತೀಯ ನಾರಿಯರಿಗೆ ವಿಶೇಷವಾದ ಗೌರವ ಇದೆ, ಈ ಗೌರವಕ್ಕೆ ತರವಾದ ನಡವಳಿಕೆ ನಡೆದಿಲ್ಲ. ಜಿಲ್ಲಾ ಒಕ್ಕಲಿಗರ ಸಂಘದ ಸರ್ವ ಸದಸ್ಯರ ಮಹಾಸಭೆಯು ಎಸ್ಎಂಕೆ ನಗರದಲ್ಲಿ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಯಶಸ್ವಿಯಾಗಿ ಜರುಗಿತು. ಸಂಘದ ಅಧ್ಯಕ್ಷರಾದ ಜೆಎಲ್ ಮುದ್ದೇಗೌಡ ಮಾತನಾಡಿ, ಜಿಲ್ಲಾ ಒಕ್ಕಲಿಗರ ಸಂಘವು ನಿರಂತರವಾಗಿ ಸಮಾಜ ಸೇವೆಯನ್ನ ಮಾಡುತ್ತಾ ಬಂದಿದ್ದು 2000 ಇಸ್ವಿಯಿಂದ ಈಚೆಗೆ ಸುಮಾರು 600 ಹೆಣ್ಣು ಮಕ್ಕಳಿಗೆ ಹಾಗೂ 200 ಗಂಡು ಮಕ್ಕಳಿಗೆ ರಿಯಾಯಿತಿ ದರದಲ್ಲಿ ಒಕ್ಕಲಿಗ ಸಂಘ ಸಹಾಯ ಮಾಡುತ್ತಾ ಬಂದಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗ ಹಾಗೂ ವಿದ್ಯಾರ್ಥಿ ವೇತನ ನೀಡುವ ಉದ್ದೇಶವನ್ನು ಹೊಂದಿದೆ. ಸಮುದಾಯ ಭವನದಿಂದ ಬಂದಂತಹ ಆದಾಯದಲ್ಲಿ ಗ್ರಂಥಾಲಯ ನಿರ್ಮಿಸುವ ಉದ್ದೇಶ ಹೊಂದಿದೆ ಎಂದು ತಿಳಿಸಿದರು. 200 ಗಂಡು ಮಕ್ಕಳಿಗೆ ರಿಯಾಯಿತಿ ದರದಲ್ಲಿ ಒಕ್ಕಲಿಗರ ಸಂಘ ಜನಗಳಿಂದ ಹಣವನ್ನು ಪಡೆದು
ರಿಯಾಯಿತಿ ದರದಲ್ಲಿ ಇವತ್ತಿನ ದಿವಸ ನಾವು ಮಕ್ಕಳಿಗೆ ಸಹಾಯ ಮಾಡ್ತಾಯಿದ್ದೀವಿ. ಇನ್ನೂ ಹೆಚ್ಚಾಗಿ ಸಹಾಯ ಮಾಡಬೇಕು, ಅವರು ಹೈಯರ್ ಸ್ಟಡೀಸ್ಗೆ ಹೋಗೋದಕ್ಕೆ ಸಹಾಯ ಮಾಡಬೇಕು, ಸ್ಕಾಲರ್ಶಿಪ್ ಕೊಡಬೇಕು ಎಂಬ ಒಂದು ಉದ್ದೇಶದಿಂದ ಇಟ್ಟುಕೊಂಡು ಈ ಕಲ್ಯಾಣ ಮಂಟಪವನ್ನು ಕಟ್ಟಿ ನಮ್ಮ ವಿದ್ಯಾರ್ಥಿನಿಲಯದಲ್ಲಿ ಓದಂಥ ಮಕ್ಕಳಿಗೆ ಹೈಯರ್ ಸ್ಟಡೀಸ್ಗೆ ಲೈಬ್ರರಿ, ಟಿ ವಿ, ಕಂಪ್ಯೂಟರು ಪ್ರತಿಯೊಂದನ್ನು ಕೂಡ ನಾವು ಒದಗಿಸ್ಕೊಡ್ಬೇಕಾದ್ದು ನಮ್ಮ ಕರ್ತವ್ಯ. ಆ ಒಂದು ಉದ್ದೇಶದಿಂದ ಹಣವನ್ನು ಪ್ರತಿ ವರ್ಷ ಎಲ್ಲರ ಮನೆಗೂ ಹೋಗಿ ದೇಣಿಗೆ ಪಡೆಯೋದು ಭಾಳ ಕಷ್ಟವಾಗುತ್ತೆ. ಆ ಒಂದು ಉದ್ದೇಶದಿಂದ ಈ ಕಲ್ಯಾಣ ಮಂಟಪವನ್ನು ಕಟ್ಟಿ ಬಂದಂಥ ಆದಾಯದಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ರಿಯಾಯಿತಿ ದರದಲ್ಲಿ ಊಟ ಕೊಡಬೇಕು. ಅದಲ್ಲದೆ ಕೆಲವರಿಗಾರು ಕೂಡ ಸ್ವಲ್ಪ ಹಣನ ಪಡೆದೇನೆ ನಾವು ಹಣವನ್ನು ಮಕ್ಕಳಿಗೆ ಸಹಾಯ ಮಾಡಬೇಕು. ಇನ್ನು ಸಭೆಯಲ್ಲಿ ಜಿಲ್ಲಾ ಒಕ್ಕಲಿಗರ ಸಂಘದ ಖಜಾಂಚಿಗಳಾದ ಆರ್ಟಿ ದ್ಯಾವೇಗೌಡ ಹಾಗೂ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಜಗದೀಶ್ ಚೌಡುಹಳ್ಳಿ, ರಾಜ್ಯ ಸಂಘದ ನಿರ್ದೇಶಕರಾದ ಸುಮುಖ ರಘು ಸೇರಿದಂತೆ ಇತರರು ಹಾಜರಿದ್ದರು. ಕಳೆದ 1000 ವರ್ಷದಲ್ಲಿ ಸೋಮನಾಥ ಮಂದಿರದ ಪುನರುತ್ಥಾನದ ಯಶೋಗಾಥೆಯನ್ನು ನೆನಪಿಸಿಕೊಳ್ಳಲು ಈ ವರ್ಷ ಸೋಮನಾಥ ಪರ್ವವನ್ನು ಆಯೋಜಿಸಲು ನಿಶ್ಚಯಿಸಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ತಿಳಿಸಿದ್ದಾರೆ. ಜಿಲ್ಲೆಯ ಸಂಗಮೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ಜನವರಿ 2026ಕ್ಕೆ ಗಜ್ನಿ ಮೊಹಮ್ಮದ್ ಗುಜರಾತಿನ ಸೋಮನಾಥ ಮಂದಿರದ ಮೇಲೆ ದಾಳಿಯನ್ನು ನಡೆಸಿ 1000 ವರ್ಷ ಆಗುತ್ತದೆ. 2026 ಜನವರಿಯಲ್ಲಿ ಗಜ್ನಿ ಮೊಹಮ್ಮದ್ ದಾಳಿ ಮಾಡಿದರೂ 1000 ವರ್ಷಗಳ ಏರಿಳಿತಗಳ ನಡುವೆ ಈ ಮಂದಿರ ತನ್ನ ವೈಭವದೊಂದಿಗೆ ಇಂದಿಗೂ ತಲೆ ಎತ್ತಿ ನಿಂತಿದೆ. ಇದು ಸೋಮನಾಥನ ಗತವೈಭವವನ್ನು ಮರಳಿ ಸ್ಥಾಪಿಸಲು ನಡೆಸಿದ ನಿರಂತರವಾದ ಹಾಗೂ ಸಾಮೂಹಿಕ ಪರಿಶ್ರಮದ ಪ್ರತೀಕವಾಗಿದೆ. ಎಲ್ಲ ದೇಶವಾಸಿಗಳು ಈ ಜನ ಅಭಿಯಾನದಲ್ಲಿ ಪಾಲ್ಗೊಂಡು ಈ 3 ದಿನಗಳಲ್ಲಿ ತಮ್ಮ ಹತ್ತಿರದ ಶಿವಾಲಯಗಳಲ್ಲಿ ಮಂತ್ರ ಪಠಣದಲ್ಲಿ ಭಾಗವಹಿಸುವುದು ಇದರ ಉದ್ದೇಶವಾಗಿದೆ. ಅದರೊಂದಿಗೆ ಸೋಮನಾಥ ದೇವಾಲಯದ ಅಖಂಡತೆಯನ್ನು ಕಾಪಾಡಲು ಪ್ರಾರ್ಥನೆ ಮತ್ತು ಸಂಕಲ್ಪವನ್ನು ಮಾಡಬೇಕು. ಇದರ ನಂತರ ಜನವರಿ 11ರಂದು ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಸೋಮನಾಥ ದೇವಾಲಯದಲ್ಲಿ ಸಹಸ್ರ ಸಂಕಲ್ಪ ಯಾತ್ರೆ ಆಯೋಜನೆಯಾಗಲಿದ್ದು, ಸೋಮನಾಥ ಸ್ವಾಭಿಮಾನ ಪರ್ವವನ್ನು ವರ್ಷವಿಡೀ ಆಚರಿಸಲಾಗುವುದು ಎಂದರು. ಸೋಮನಾಥನ ಸನ್ನಿಧಾನಕ್ಕೆ 1000 ವರ್ಷಗಳ ಹಿಂದೆ ಏನು ದಾಳಿ ನಡೆದು ಧ್ವಂಸ ಮಾಡಿದ್ರು, ಅದರ ನೆನಪಿಗಾಗಿ ಅದು 75 ವರ್ಷಗಳ ಹಿಂದೆ, ಅಂದರೆ ಸನ್ಮಾನ್ಯ ಅಂದಿನ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ರಾಜೇಂದ್ರ ಪ್ರಸಾದ್ ಅವರ ಒಂದು ನೇತೃತ್ವದಲ್ಲಿ ಅದರ ಜೀರ್ಣೋದ್ಧಾರ ಕೈಂಕರ್ಯವನ್ನು ಕೈಗೊಳ್ಳಲಾಗಿತ್ತು. ಅದರ ಪ್ರಯುಕ್ತ ಇವತ್ತು ಅದರ ಅಮೃತೋತ್ಸವದ ಗಳಿಗೆಯ ಸಂದರ್ಭಕ್ಕಾಗಿ ಇವತ್ತು ರಾಷ್ಟ್ರಾದ್ಯಂತ ಎಲ್ಲ ಶಿವಾಲಯಗಳಲ್ಲಿ ವಿಶೇಷವಾಗಿ ನಮ್ಮ ಹಿಂದೂ ಕಾರ್ಯಕರ್ತರ ಬಂಧುಗಳು ಒಂದು ಪೂಜಾ ಕೈಂಕರ್ಯವನ್ನು ವ್ಯವಸ್ಥೆ ಮಾಡಿ ಇಲ್ಲಿ ಸನ್ನಿಧಾನಕ್ಕೆ ಬಂದು ಶಿವಾಲಯಗಳಲ್ಲಿ ಶಿವನ ಒಂದು ಧ್ಯಾನವನ್ನು ಮಾಡಿ, ಜಪವನ್ನು ಮಾಡಿ, ಪೂಜೆಯನ್ನು ಸಲ್ಲಿಸಿ ಆ ಅಮೃತ ಮಹೋತ್ಸವದ ಸಂದರ್ಭವನ್ನು ಸ್ಮರಿಸುವಂಥ ಒಂದು ಮಂಡಲ ಅಧ್ಯಕ್ಷರಿಗಿಂತ ಮೇಲ್ಪಟ್ಟ ಎಲ್ಲ ಕಾರ್ಯಕರ್ತರು, ತಾಲೂಕು ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು, ಕೌನ್ಸಿಲರ್ಗಳು, ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸಿದರು. ಸರ್ಕಾರದ ಆಸ್ತಿಯನ್ನು ಕಾಪಾಡದ ಸರ್ಕಾರಿ ಆಸ್ಪತ್ರೆ ಆಡಳಿತದ ಬೇಜವಾಬ್ದಾರಿಯಿಂದ ಸ್ಕ್ಯಾನಿಂಗ್ ಮಿಷನ್ ಕಾಣೆಯಾಗಲು ಕಾರಣ ಎಂದು ಕೆಆರ್ಎಸ್ ತಾಲೂಕು ಅಧ್ಯಕ್ಷ ಆದೇಶ್ ಆರೋಪಿಸಿದ್ದಾರೆ. ಇಂದು ಬೇಲೂರು ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಅನ್ನು ಆಸ್ಪತ್ರೆ ಸಿಬ್ಬಂದಿ ಪ್ರದೀಪ್ ಎಂಬುವರು ಮನೆಗೆ ತೆಗೆದುಕೊಂಡು ಹೋಗಿದ್ರು. ಈ ವಿಚಾರ ಬೆಳಕಿಗೆ ಬಂದ ಮೇಲೆ ಆಸ್ಪತ್ರೆಯಲ್ಲಿ ಬಡ ಹಾಗೂ ಮಧ್ಯಮ ವರ್ಗಗಳ ರೋಗಿಗಳಿಗೆ ಬಳಕೆಯಾಗುವ ಬೆಲೆಬಾಳುವ ಹಲವಾರು ಸಾಮಗ್ರಿಗಳು ಕಾಣೆಯಾಗಿರುವುದು ಬೆಳಕಿಗೆ ಬಂದಿತ್ತು. ಈ ವಿಚಾರವಾಗಿ ನಾವು ಜಿಲ್ಲಾ ಆಸ್ಪತ್ರೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ಕದ್ದ ವ್ಯಕ್ತಿ ಮೇಲೆ ಮೇಲ್ನೋಟಕ್ಕೆ ಕ್ರಮ ಕೈಗೊಂಡಿರ್ತಾರೆ. ಆದರೆ ಪ್ರದೀಪ್ ಎಂಬ ವ್ಯಕ್ತಿ ಇನ್ನು ಆಸ್ಪತ್ರೆಯ ಕ್ವಾರ್ಟರ್ಸ್ ಅಲ್ಲಿ ವಾಸವಿದ್ದಾರೆ ಎಂಬ ಮಾಹಿತಿ ಇದೆ. ಆಸ್ಪತ್ರೆ ಆಂಬ್ಯುಲೆನ್ಸ್ ಕೊರತೆಯಿಂದ ಇದ್ರೂ ಅಧಿಕಾರಿಗಳು ಹೆಚ್ಚಿನ ಆಂಬ್ಯುಲೆನ್ಸ್ ಅನ್ನು ತರಿಸಲು ಪ್ರಯತ್ನಿಸ್ತಾ ಇಲ್ಲ. ಇದರ ಕಾರಣವಾಗಿ ಖಾಸಗಿ ಆಂಬ್ಯುಲೆನ್ಸ್ ಮಾಲೀಕರ ಜೊತೆ ಶಾಮೀಲಾಗಿದ್ದಾರೆ. ಖಾಸಗಿ ಚಾಲಕರು ರೋಗಿಗಳಿಂದ ಮನಬಂದಂತೆ ಹಣ ವಸೂಲಿಯನ್ನ ಮಾಡ್ತಾ ಇತ್ತು. ಅವರು ಹೇಳಿದ ಆಸ್ಪತ್ರೆಗೆ ರೋಗಿಗಳು ಹೋಗುವ ಸ್ಥಿತಿ ನಿರ್ಮಿಸಿಕೊಂಡಿದ್ದಾರೆ.
ಆಮ್ಲಜನಕ ಸಿಲಿಂಡರ್ 45 ಇದ್ದು ಹಲವು ಸಿಲಿಂಡರ್ ಖಾಲಿಯಾಗಿದೆ. ಇದರ ಬಗ್ಗೆನೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ದು ಪತ್ರವನ್ನು ಬರೆಯಲಾಗಿತ್ತು. ಔಷಧ ಮಾತ್ರೆಗಳು ಸರಿಯಾಗಿ ಬಳಕೆಯಾಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಆಡಳಿತ ಮಂಡಳಿ ನಿರ್ಲಕ್ಷ್ಯಕ್ಕೆ. ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆಯಿಂದ ಹೀಗೆ ಮುಂದುವರೆದರೆ ಆಸ್ಪತ್ರೆ ಮುಂಭಾಗ ಉಗ್ರವಾದಂತಹ ಹೋರಾಟವನ್ನು ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಮೆಡಿಸಿನ್ಸ್ಗೆ ಹೊರಗಡೆ ಬರೀತಕ್ಕಂಥ ಪರಿಸ್ಥಿತಿ ಇಲ್ಲಿವರೆಗೂ ಇದೆ. ಯಾಕೆ ಡಿಸ್ಟ್ರಿಕ್ಟ್ ಅಲ್ಲಿ ಹಾಸ್ಪಿಟಲ್ ಸಿಗ್ತಕ್ಕಂಥ ಔಷಧಿ ಇದುಗಳು ಇಲ್ಲಿ ಯಾಕೆ ಸಿಗ್ತಾ ಇಲ್ಲ? ಪ್ರತಿ ಬಾರಿ ನಾವು ಪ್ರಶ್ನೆ ಮಾಡಿದಾಗ ಕೂಡ ಅವ್ರು ತರಿಸ್ತೀವಿ, ಅಪ್ಗ್ರೇಡ್ ಮಾಡ್ತೀವಿ, ಬರುತ್ತೆ ಮೆಡಿಸಿನ್ಸ್, ನಾವು ಇದು ಇಂಡೆಂಟ್ ಹಾಕಿದ್ದೀವಿ, ಬರೀ ಇದೇ ಕಾರಣಗಳು ಕೊಡ್ತಾ ಇದ್ದಾರೆ ಹೊರತು ಎಷ್ಟೋ ವರ್ಷಗಳಿಂದ ಬೇಲೂರಿನ ಹಾಸ್ಪಿಟಲಲ್ಲಿ ಒಬ್ಬ ವ್ಯಕ್ತಿ ಏನು ದೊಡ್ಡ ವಿಚಾರಗಳಿಗೆ ಕ್ಯಾನ್ಸರ್ಗೆ ಎನ್ನುವುದಕ್ಕೆ ಬರ್ತಿಲ್ಲ, ಜ್ವರ, ಶೀತ, ತಲೆನೋವು, ಹೊಟ್ಟೆ ನೋವು, ಇಂಥ ವಿಚಾರಗಳಿಗೂ ಕೂಡ ಮೆಡಿಸಿನ್ಸ್ ಕೊಡೋಕ್ಕಾಗದೆ ಹೊರಗಡೆ ಕಳಿಸ್ತಾರೆ. ಹಾಗೆ ಚಿಕ್ಕ ಪುಟ್ಟ ಮಕ್ಕಳುಗಳು ಬಂದರೆ ಜ್ವರಕ್ಕೆ ಶಿರಾಪ್ಗಳನ್ನ ಹೊರಗಡೆ ಬರೀತಾರೆ ಹೊರತು ಇಲ್ಲಿವರೆಗೂ ಶಿರಾಪ್ಗಳನ್ನ ಇಟ್ಟಿಲ್ಲ ಆಸ್ಪತ್ರೆ ಒಳಗಡೆ. ಹಾಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊರಗಡೆ ಇರ್ತಕ್ಕಂಥ ಜನೌಷಧಿ ಕೇಂದ್ರವನ್ನು ಮುಚ್ಚಿದ್ದಾರೆ. ಯಾವುದೋ ಸರ್ಕಾರದ ಇದು ವಿಚಾರವಾಗಿ ಜನೌಷಧಿ ಕೇಂದ್ರವನ್ನು ಮುಚ್ಚಿದ್ದಾರೆ. ಆ ಜನೌಷಧಿ ಕೇಂದ್ರ ಮತ್ತೆ ಓಪನ್ ಆದರೆ ಜನಗಳಿಗೆ ಅನುಕೂಲ ಆಗುತ್ತೆ. ಹಾಗೆ ಜನೌಷಧಿ ಕೇಂದ್ರದ ಬಗ್ಗೆ ನಾನು ಸಂಪೂರ್ಣವಾಗಿ ತನಿಖೆ ಮಾಡಿದ್ದೀನಿ. ಬೆಂಗಳೂರವ್ರಿಗೆ ಫೋನ್ ಮಾಡಿದ್ದೀನಿ, MSL ಅವರಿಗೆ. MSL ಅವರು ಹೇಳಿದ್ದಾರೆ ಯಾರು ಬೇಕಾದರೂ ಅದು ಒಳಗಡೆ ಮಾಡ್ಕೊಬೋದು, ಲೈಸೆನ್ಸ್ ಯಾರು ಇದ್ರೆ ದಯಮಾಡಿ ನೀವು ಮಾಡಿಕೊಡಿ, ಅದು ಫ್ರೀ ಇದೆ. ಸುದ್ದಿಗೋಷ್ಠಿಯಲ್ಲಿ ಕೆಆರ್ಎಸ್ ಪಕ್ಷದ ತಾಲೂಕು ಕಾರ್ಯದರ್ಶಿ ಸುನೀಲ್, ಕಾರ್ಯಕರ್ತರಾದ ಕಾಂತರಾಜ್, ಪ್ರವೀಣ್ ಉಪಸ್ಥಿತರಿದ್ದರು. ಸೊಪ್ಪಿನಹಳ್ಳಿ ಗ್ರಾಮದಲ್ಲಿ ಬೀದಿ ನಾಯಿಗಳ ಸಂತಾನಹರಣ ಕೇಂದ್ರ ಮಾಡಲು ಹೊರಟಿರುವುದನ್ನು ವಿರೋಧಿಸಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿ ಉದ್ದೇಶಿಸಿ ಬೈರಾಪುರ ಗ್ರಾಮಸ್ಥ ನವೀನ್ ಮಾತನಾಡಿ, ಆಲೂರು ಪಟ್ಟಣ ಪಂಚಾಯಿತಿ ವತಿಯಿಂದ ಬೀದಿ ನಾಯಿಗಳ ಸಂತಾನಹರಣ ಕೇಂದ್ರ ಮಾಡಲು ತಾಲೂಕು ಭೂಮಾಪಕರು ಸ್ಥಳ ಪರಿಶೀಲಿಸಲು ಅಧಿಕಾರಿಗಳು ಬಂದಿದ್ದು, ಸದರಿ ಜಮೀನಿನಲ್ಲಿ ಈಗಾಗಲೇ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಸ್ಥಾಪಿಸಿರುವುದರಿಂದ ನಮ್ಮ ಗ್ರಾಮದ ಜಮೀನಿನ ಬಳಿ ರೈತಾಪಿ ವರ್ಗದವರು ಕೆಲಸ ಮಾಡಲು ದುರ್ವಾಸನೆ ಬರ್ತಾ ಇರುವುದರಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಿಂದ ಬದುಕುತ್ತಿದ್ದೇವೆ. ಪಕ್ಕದ ಬಾಚನಹಳ್ಳಿ ಗ್ರಾಮದೊಳಗೆ ಬೀದಿ ನಾಯಿಗಳು ಹೆಚ್ಚಾಗಿವೆ. ಘನತ್ಯಾಜ್ಯ ವಿಲೇವಾರಿ ವಾಹನವು ಪ್ರತಿದಿನ ಬಾಚನಹಳ್ಳಿ ಮುಖ್ಯ ರಸ್ತೆಯಿಂದಲೇ ಹಾದು ಹೋಗ್ತಾ ಇರೋದ್ರಿಂದ ಗ್ರಾಮದಲ್ಲಿ ದುರ್ವಾಸನೆ ಕೂಡಿರುತ್ತದೆ. ಪರ್ಯಾಯ ರಸ್ತೆ ಮಾಡಿ ಸಾಗುವಂತೆ ಕೋರಿದ್ರೂ ಪ್ರಯೋಜನವಾಗಿಲ್ಲ. ಬೀದಿ ನಾಯಿಗಳ ಸಂಗ್ರಹ ಕೇಂದ್ರವನ್ನ ಮಾಡಬಾರದು ಎಂದು ಮನವಿ ಮಾಡಿದರು. ಬೀದಿ ನಾಯಿಗಳ ಸಂತಾನಹರಣ ಕೇಂದ್ರನ ಮಾಡ್ತಾ ಇದ್ದಾರೆ ಹಾಗೂ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಒಂದು ಟಿಪ್ಪರ್ಗಳನ್ನೆಲ್ಲ ಕಳಿಸ್ತಾ ಇದ್ದಾರೆ. ನಮ್ಮ ಊರಿನಲ್ಲಿ ಸಾಂಕ್ರಾಮಿಕ ರೋಗ ಹರಡುವ ನಿಟ್ಟಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಸರ್ವೆ ನಂಬರ್ 44ರಲ್ಲಿ ಬೀದಿ ನಾಯಿಗಳ ಸಂತಾನಹರಣ ಕೇಂದ್ರ ಮಾಡಬಾರ್ದು ಅಂತ ಈ ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡೋದಲ್ಲದೆ, ತ್ಯಾಜ್ಯ ವಿಲೇವಾರಿ ಘಟಕಗಳು ನಮ್ಮ ಬಾಚನಹಳ್ಳಿ ಗ್ರಾಮದಲ್ಲಿ ಆಗಿದೆ. ಅಲ್ಲಿ ತುಂಬಾ ಸಾಂಕ್ರಾಮಿಕ ರೋಗ ಹರಡೋ ಪರಿಸ್ಥಿತಿ ಇದೆ. ನೂರಾರು ಕುಟುಂಬಗಳು ಇರೋದ್ರಿಂದ ಯಾವುದೇ ಕಾರಣಕ್ಕೂ ಸರ್ವೆ ನಂಬರ್ 44ರಲ್ಲಿ ಬೀದಿ ನಾಯಿಗಳ ಸಂತಾನಹರಣ ಕೇಂದ್ರ ಮಾಡಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ತೇವೆ. ಹಾಗೂ ಟಿಪ್ಪರ್ ಗ್ರಾಮಸ್ಥ ಸಂಪತ್ ಮಾತನಾಡಿ, ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಸ್ಯಾನಿಟರಿ ತ್ಯಾಜ್ಯವನ್ನ ಸಹ ವಿಲೇವಾರಿ ಮಾಡ್ತಿರ್ತಾರೆ. ಬಾಚನಹಳ್ಳಿ ಗ್ರಾಮ ತ್ಯಾಜ್ಯ ವಿಲೇವಾರಿ ಘಟಕಕ್ಕಿಂತ ತಗ್ಗು ಪ್ರದೇಶದಲ್ಲಿ ಇದೆ. ಮಳೆ ನೀರಿನ ಹರಿವಿನಿಂದ ಮತ್ತು ಎತ್ತರದ ಪ್ರದೇಶದಿಂದ ತಗ್ಗು ಪ್ರದೇಶಕ್ಕೆ ಗಾಳಿ ಬೀಸುವುದರಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದೆ. ಇಂತಹ ಸನ್ನಿವೇಶದಲ್ಲಿ ಬೀದಿ ನಾಯಿಗಳ ಸಂತಾನಹರಣ ಕೇಂದ್ರವನ್ನ ಸ್ಥಾಪಿಸುವ ಉದ್ದೇಶ ಹೊಂದಿರುವುದನ್ನು ಕೈಬಿಡಬೇಕು. ಈಗಾಗಲೇ ತಹಶೀಲ್ದಾರ್ ಮತ್ತು ಪಟ್ಟಣ ಪಂಚಾಯಿತಿಗೆ ಮನವಿ ಸಲ್ಲಿಸಲಾಗಿದೆ. ಘಟಕ ತೆರೆಯಲು ಮುಂದುವರೆಸಿದರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ಸಂತಾನಹರಣ ಕೇಂದ್ರನ ಮಾಡ್ತಾ ಇದ್ದಾರೆ ಹಾಗೂ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಒಂದು ಟಿಪ್ಪರ್ಗಳನ್ನೆಲ್ಲ ಕಳಿಸ್ತಾ ಇದ್ದಾರೆ. ನಮ್ಮ ಊರಿನಲ್ಲಿ ಸಾಂಕ್ರಾಮಿಕ ರೋಗ ಹರಡುವ ನಿಟ್ಟಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಸರ್ವೆ ನಂಬರ್ 44ರಲ್ಲಿ ಬೀದಿ ನಾಯಿಗಳ ಸಂತಾನಹರಣ ಕೇಂದ್ರ ಮಾಡಬಾರ್ದು ಅಂತ ಈ ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡೋದಲ್ಲದೆ, ತ್ಯಾಜ್ಯ ವಿಲೇವಾರಿ ಘಟಕಗಳು ನಮ್ಮ ಬಾಚನಹಳ್ಳಿ ಗ್ರಾಮದಲ್ಲಿ ಆಗಿದೆ. ಅಲ್ಲಿ ತುಂಬಾ ಸಾಂಕ್ರಾಮಿಕ ರೋಗ ಹರಡೋ ಪರಿಸ್ಥಿತಿ ಇದೆ. ನೂರಾರು ಕುಟುಂಬಗಳು ಇರೋದ್ರಿಂದ ಯಾವುದೇ ಕಾರಣಕ್ಕೂ ಸರ್ವೆ ನಂಬರ್ 44ರಲ್ಲಿ ಬೀದಿ ನಾಯಿಗಳ ಸಂತಾನಹರಣ ಕೇಂದ್ರ ಪತ್ರಿಕಾಗೋಷ್ಠಿಯಲ್ಲಿ ಭೈರಾಪುರ ಗ್ರಾಮಸ್ಥರಾದ ಮನು, ಶರತ್, ಲಿಖಿತ್ ಭಾಗವಹಿಸಿದರು. ಪಟ್ಟಣದಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ರಸ್ತೆ ಬದಿಯ ಅಕ್ರಮ ತೆರವು ಕಾರ್ಯಾಚರಣೆ ನಡೆಸಿ ಪಾದಾಚಾರಿಗಳಿಗೆ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಯಿತು.
ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಇತ್ತೀಚೆಗೆ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದು ರಾಜಕೀಯ ಅಡ್ಡಿ ಎದುರಾಗುವುದೇ ಎಂಬ ಅನುಮಾನಗಳು ಇದೀಗ ಸಾರ್ವಜನಿಕ ವಲಯದಲ್ಲಿ ಮೂಡಿವೆ. ಕಾಂಗ್ರೆಸ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಶ್ರೀಧರ್ ಗೌಡ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆಯಾಗ್ತಿದೆ ಎಂಬ ಕಾರಣ ಮುಂದಿಟ್ಟು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಯನ್ನ ಸಾರ್ವಜನಿಕವಾಗಿ ಪ್ರಶ್ನಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದರ ಬೆನ್ನಲ್ಲೇ ಪಟ್ಟಣದಲ್ಲಿ ಮತ್ತೆ ರಸ್ತೆಗಳ ಮೇಲೆ, ಪಾದಚಾರಿ ರಸ್ತೆಗಳ ಮೇಲೆ ವ್ಯಾಪಾರಕ್ಕೆ ಅವಕಾಶವನ್ನ ನೀಡಲಾಗಿದ್ದು ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಪಾದಚಾರಿಗಳು ರಸ್ತೆ ಮೇಲೆಯೇ ನಡೆದು ಹೋಗಬೇಕಾದಂತಹ ಅನಿವಾರ್ಯತೆ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಸಾರ್ವಜನಿಕರ ಪ್ರಾಣಕ್ಕೆ ಅಪಾಯ ಉಂಟಾಗುವ ಆತಂಕ ವ್ಯಕ್ತವಾಗಿದೆ. ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಯಾವುದೇ ಬೆಲೆ ಇಲ್ಲದಂತಾಗಿದೆ ಎಂಬ ಮಾರ್ಗದಲ್ಲಿ ಆರೋಪಗಳು ಕೇಳಿಬರ್ತಿವೆ. ಮೊಸಳೆ ರೀತಿಯ ದುರ್ಘಟನೆಗಳು ಮರುಕಳಿಸಬಾರದು ಎಂಬ ಉದ್ದೇಶದಿಂದ ಜಿಲ್ಲಾಧಿಕಾರಿಗಳು ಸಾರ್ವಜನಿಕ ಹಿತದೃಷ್ಟಿಯಿಂದ ಆದೇಶವನ್ನ ಹೊರಡಿಸಿದ್ರು. ಆದರೆ ಆ ಆದೇಶಕ್ಕೆ ಕೇವಲ 8 ದಿನಗಳ ಆಯುಷ್ಯವೇ ಇದ್ದಂತೆ ಎನ್ನುವ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಹರಿದಾಡ್ತಾ ಇದ್ದು ಕಾಂಗ್ರೆಸ್ ಮುಖಂಡ ಶ್ರೀಧರ್ ಗೌಡ ಅವರ ನಡೆ ತೀವ್ರ ಟೀಕೆಗೆ ಗುರಿಯಾಗಿದೆ. ಎಲ್ಲಾ ಬೆಳವಣಿಗೆಗಳ ನಡುವೆ ಸಾರ್ವಜನಿಕರ ತೊಂದರೆಗಳನ್ನ ಸರಿಪಡಿಸುವವರು ಯಾರು ಎಂಬ ಪ್ರಶ್ನೆ ಅರಕಲಗೂಡಿನ ನಾಗರಿಕರನ್ನ ಕಾಡ್ತಾ ಇದೆ. ನಿಂತ್ಕೊಳ್ರಿ, ಆಯ್ತು. ಎಲ್ಲೈತ್ರಿ? ಯಾಕೆ ಎಲ್ಲೈತ್ರಿ? ಬರ್ರಿ ಇಲ್ಲಿ. ಯಾಕೆ ಪಬ್ಲಿಕ್ ನಿಂತ್ಕೊಳ್ರಿ, ನಿಂತ್ಕೊಳ್ರಿ ಆಯ್ತು. ಯಾಕೆ ಎಲ್ಲೈತ್ರಿ? ಹೆಂಗ್ ಹೋಯ್ತೀರಿ ನೀವು? ನಾನು ಮಾತಾಡ್ತಾ ಇದ್ದೀನಿ, ಹೆಂಗ ಹೋಯ್ತಿದ್ದೀರಾ? ಮತ್ತೆ ಇನ್ನೇನೈತೆ? ಇನ್ನೇನು ಕೇಳಿ ನೀವು ಇಲ್ಲಿ ಅರ್ಕೊಂಡಲ್ಲಿ ಏನಕ್ಕೆ ಕೇಳ್ತೀರಿ? ಮತ್ತೆ ಬರಂಗಿಲ್ಲ. ಸಾಮಾನ್ಯ ಬಂದಿಲ್ಲ ಅದನ್ನೇ ಹೇಳ್ತಾ ಇರ್ತೀನಿ. ಸಾಲ್ವೇಷನ್ ಮಾಡಿದ, ಸಾಲ್ವೇಷನ್ ಮಾಡ್ಬಿಟ್ಟು ಹೋಗ್ಬೇಕು. ಹೌದು ಅದನ್ನ ಹೇಳ್ತಾ ಇರೋದು ನಾನು ಈಗಲೂ. ನಾನು ಇಲ್ಲ ಅಂತ ಹೇಳ್ತೀವಲ್ಲ, ಮತ್ತೆ ಬೇರೆ ಆಪ್ಷನ್ ಏನು ಇವ್ರಿಗೆ? ಆಗೋದಿಲ್ಲ ರೀ, ಆಗೋದಿಲ್ಲಪ್ಪ. ಹಂಗಾದ್ರೆ ಆಯ್ತು, ನೀನ್ ಮಾಡೋ ತನಕ ಅವ್ರು ಇಲ್ಲೇ ಆಗ್ತಾರೆ. ಯಾಕೆ? ಆಯ್ತು, ಮಾತಾಡೋ ತನಕ ನೀನು ಅವ್ರು ಕೇಳಕ್ ಹೋಗ್ಬೇಡ. ಆಯ್ತು ರೀ, ಕೊಡ್ಸೋ ತನಕ ನೀನು ಕೇಳಕ್ ಹೋಗ್ಬೇಡಪ್ಪ. ಅದೇ ಹೇಳ್ತಾ ಇರೋದು ನಿಮ್ಗೆ. ಯಾವುದು? ನವೋದಯ ವಿದ್ಯಾಸಂಘದ ಸದಸ್ಯತ್ವ ನವೀಕರಣ ಶುಲ್ಕವನ್ನು ನಿಗದಿತ ದಿನಾಂಕದ ಒಳಗೆ ಪಾವತಿಸುವಂತೆ ನವೋದಯ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಮಂಜುನಾಥ್ ತಿಳಿಸಿದ್ದಾರೆ. ಪಟ್ಟಣದ ಕಾಳಿಕಾಂಬ ರಸ್ತೆಯಲ್ಲಿರುವ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೋದಯ ವಿದ್ಯಾಸಂಘದ ಸದಸ್ಯತ್ವ ನವೀಕರಣದ ಸಲುವಾಗಿ ಕಳೆದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ 1,000 ರೂಪಾಯಿ ಹೆಚ್ಚುವರಿ ಹಣವನ್ನು ಸಂದಾಯ ಮಾಡಬೇಕು ಹಾಗೂ 2 ಪಾಸ್ಪೋರ್ಟ್ ಅಳತೆಯ ಫೋಟೋವನ್ನು ನೀಡಿ ನವೀಕರಿಸಬೇಕು. ಒಟ್ಟು 2,583 ಜನ ಸದಸ್ಯರನ್ನ ಒಳಗೊಂಡಂತೆ ನವೋದಯ ವಿದ್ಯಾಸಂಸ್ಥೆಯು ಸದಸ್ಯರನ್ನ ಹೊಂದಿದೆ. ಈ ಪ್ರತಿಯೊಬ್ಬ ಸದಸ್ಯರು ಕೂಡ ಹಣವನ್ನು ಪಾವತಿಸಬೇಕು. ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡುವಲ್ಲಿ ವಿದ್ಯಾಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಶಿಕ್ಷಕ ವೃಂದದವರು ಬಹಳಷ್ಟು ಶ್ರಮ ವಹಿಸುತ್ತಿದ್ದಾರೆ. ಈ ಶ್ರಮಕ್ಕೆ ಪೋಷಕರ ಸಹಕಾರವೂ ಪ್ರಮುಖವಾಗಿದೆ ಹಾಗೂ ಪೂರ್ವ ಪ್ರಾಥಮಿಕ ಶಾಲೆಯನ್ನ 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ತೆರೆಯಲು ಮುಂದಾಗಿದ್ದೇವೆ. ಆದ್ದರಿಂದ ಸಾರ್ವಜನಿಕರು ತಮ್ಮ ಮಕ್ಕಳನ್ನ ಈ ವಿದ್ಯಾಸಂಸ್ಥೆಗೆ ಸೇರಿಸುವ ಮೂಲಕ ಈ ವಿದ್ಯಾಸಂಸ್ಥೆಯನ್ನ ಇನ್ನೂ ಹೆಚ್ಚಿನ ಬಲವರ್ಧನೆಗೆ ಪ್ರೋತ್ಸಾಹಿಸಬೇಕು ಎಂದರು. ಈಗ ಏನಾಗಿದೆ ಅಂದರೆ ಅದರ ಬೆಳವಣಿಗೆ ಕುಂಠಿತಗೊಳ್ತಿದ್ದರಿಂದ ನಾವು ಆ ಶಾಲೆ ಕೆಲಸದ ಪರಿಸ್ಥಿತಿಯಲ್ಲಿ ಹೋಗ್ತಿತ್ತು ಕೆಲವು ಕಾರಣಾಂತರಗಳಿಂದ. ಆದರೆ ನಮ್ಮ ಗೌರವಾಧ್ಯಕ್ಷ ಶೇಷನ್ ಅವರ ನೇತೃತ್ವದಲ್ಲಿ ಅದರ ಏಳಿಗೆಗೆ ಶ್ರಮ ಪಡ್ತಿದ್ದೇವೆ. ಈಗ ಒಟ್ಟು 1000 ಚಿಲ್ಲರೆ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ಅವರಿಗಾಗಿ ನುರಿತ ಶಿಕ್ಷಕರಿಂದ ಪ್ರತ್ಯೇಕ ಬೋಧನೆ ಮಾಡುತ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ನವೋದಯ ವಿದ್ಯಾಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಶರತ್, ಕಾರ್ಯಕಾರಿ ಮಂಡಳಿಯ ಸದಸ್ಯರುಗಳಾದ ಶೇಷಶೈನ, ಆನಂದ್ ಕಾಳೇನಹಳ್ಳಿ, ಗಿರೀಶ್ ಗನ್ನಿ, ಆದರ್ಶ ಹಾಜರಿದ್ದರು. ರಾಜ್ಯದಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗುತ್ತಿರುವ ಹಿನ್ನೆಲೆ ರಾಜ್ಯ ಪೊಲೀಸ್ ಇಲಾಖೆ ಒಂದು ನೂತನ ಪ್ರಯತ್ನಕ್ಕೆ ಮುಂದಾಗಿದ್ದು ಸನ್ಮಿತ್ರ ಎಂಬ ಹೊಸ ಯೋಜನೆಯನ್ನು ಪೊಲೀಸ್ ಇಲಾಖೆ ಪರಿಚಯಿಸಿದೆ ಎಂದು ವೃತ್ತ ನಿರೀಕ್ಷಕ ಸಂತೋಷ್ ತಿಳಿಸಿದ್ದಾರೆ. ತಾಲೂಕಿನ ದೊಡ್ಡ ಮಸೀದಿ ಬೀದಿಯಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಹಾಗೂ ಮಾದಕ ದ್ರವ್ಯ ವ್ಯಾಸನಿ ದಿನದ ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಾದಕ ವಸ್ತುಗಳ ವ್ಯಸನಿಗಳು ಆಗಿರುವ ವ್ಯಕ್ತಿಗಳನ್ನು ಮನಪರಿವರ್ತನೆ ಮಾಡಲು ಸನ್ಮಿತ್ರ ಸಹಕಾರಿಯಾಗಲಿದೆ. ಈ ಸನ್ಮಿತ್ರ ವ್ಯಸನಿಯ ಮನಪರಿವರ್ತನೆಗೆ ಬೇಕಾದ ಚಟುವಟಿಕೆ, ಆ ವ್ಯಕ್ತಿಯ ದಿನಚರಿ, ವೈದ್ಯಕೀಯ ಪರೀಕ್ಷೆ ಸೇರಿದಂತೆ ಆ ವ್ಯಕ್ತಿಯ ಮೇಲೆ ನಿಗಾ ವಹಿಸಲಿದೆ. ಅಷ್ಟೇ ಅಲ್ಲದೆ ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದರೆ ಪೊಲೀಸ್ ಇಲಾಖೆ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸುತ್ತದೆ. ಯುವಕರು ಹಾಗೂ ದ್ವಿಚಕ್ರ ಓಡಿಸುವ ವಾಹನ ಸವಾರರು ದಯಮಾಡಿ ISI ಮಾರ್ಕ್ ಇರುವಂತಹ
ಒಳ್ಳೆಯ ಹೆಲ್ಮೆಟ್ ಅನ್ನ ಧರಿಸಿ ಪ್ರಾಣವನ್ನ ಉಳಿಸಬೇಕಾದದ್ದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ನಮ್ಮ ಬುರುಡೆಗಿಂತ ಈ ಭೂಮಿ ಗಟ್ಟಿ, ಹಾಗಾಗಿ ಈ ನೆಲದ ಜಲ ಎಲ್ಲ ನಮ್ಮ ಆಸ್ತಿ ಎಂದರು. ಬೇರೆ ಏನಾದ್ರು ತಿನ್ನೋರು ಯಾರು ಇದ್ರೆ ದಯಮಾಡಿ ಅವ್ರನ್ನ ನಮಗೆ ಹೇಳೋದ್ರಲ್ಲಿ ಅವ್ರಿಗೆ ಕೇಸ್ ಹಾಕೋದಿಲ್ಲ. ಅದ್ರ ಬದಲು ಈಗ ನಮ್ಮಲ್ಲಿ ಸನ್ಮಿತ್ರ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ. ನಮ್ಮ ಹೊಸ ಸರ್ಕಾರದಿಂದ ಬಂದಂಥ ಒಂದು ಕಾನ್ಸೆಪ್ಟ್ ಸನ್ಮಿತ್ರ. ಆ ಸನ್ಮಿತ್ರದ ವಿಶೇಷತೆ ಏನು ಅಂತ ಹೇಳಿದ್ರೆ, ಮೊದಲೇನು ಮಾಡ್ತಿದ್ವಿ ಅಂದರೆ ಸೇದೋರಿದ್ರೆ ನಾವು ಅವ್ರು ಕರ್ಕೊಂಡು ಹೋಗೋದು ಕೇಸ್ ಮಾಡೋದಿತ್ತು. ಈಗ ನಾವು ಅವರನ್ನು ವಿಕ್ಟಿಮ್ ಅಂತ, ಅವರು ಕೂಡ ಒಂದು ಈ ಬಲಿಪಶು ಆಗಿದ್ದಾರೆ ಈ ವ್ಯವಸ್ಥೆ ಒಳಗಡೆ ಅಂತ ಅವ್ರನ್ನ ನಾವು ನೋಡೋಕೆ ಶುರು ಮಾಡಿದ್ದೀವಿ. ಅವರಿಗೆ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ಸು ಅದನ್ನು ಈಗ ನಾವೇನು ಮಾಡ್ಬಿಡ್ತೀವಿ, ಅವ್ನು ಬಿಡಲ್ಲ ಅಂತ ಅಷ್ಟೇ ಮಾತ್ರ ಹೇಳ್ತೀವಿ. ಕಾರ್ಯಕ್ರಮದಲ್ಲಿ ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅಭಿಜಿತ್, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಕಾಂಗ್ರೆಸ್ ಮುಖಂಡರಾದ ಮುಜಾಹಿದ್ ಹಾಗೂ ದೊಡ್ಡ ಮಸೀದಿ ಬೀದಿಯ ಮಾಜಿ ಪುರಸಭಾ ಸದಸ್ಯ ಶಬೀರ್, ಜನಾಂಗದ ಮುಖಂಡರು ಇದ್ದರು. ಬೂಕನಬೆಟ್ಟದ ದನಗಳ ಜಾತ್ರಾ ಮಹೋತ್ಸವ ಮತ್ತು ಸಂಕ್ರಾಂತಿ ಹಬ್ಬದ ಅಂಗವಾಗಿ ಕುರುಕ್ಷೇತ್ರ ಎಂಬ ನಾಟಕವನ್ನು ಜನವರಿ 11ರಂದು ಏರ್ಪಡಿಸಲಾಗಿದೆ ಎಂದು ಸರಸ್ವತಿ ಕಲಾ ಸಂಘದ ಅಧ್ಯಕ್ಷ ಮಧುಸೂದನ್ ಬೆಕ್ಕ ತಿಳಿಸಿದ್ದಾರೆ. ಪಟ್ಟಣದ ಕಾಳಿಕಾಂಬ ರಸ್ತೆಯಲ್ಲಿರುವ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಶ್ರೀ ವಿನಾಯಕ ಹಿರಿಯರ ಕಲಾವಿದರ ಮತ್ತು ಸರಸ್ವತಿ ಕಲಾ ಸಂಘದ ವತಿಯಿಂದ ಇದೇ ಜನವರಿ 11ರಂದು ಬೂಕನಬೆಟ್ಟದ ಭಾರಿ ದನಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಕುರುಕ್ಷೇತ್ರ ಅಥವಾ ಧರ್ಮ ರಾಜಸ್ಥಾಪನೆ ಎಂಬ ನಾಟಕವನ್ನು ಏರ್ಪಡಿಸಲಾಗಿದೆ. ಕಲೆ ಮತ್ತು ಸಂಸ್ಕೃತಿಗಳು ನಶಿಸಿ ಹೋಗ್ತಾ ಇದ್ದು, ಇವುಗಳನ್ನು ಉಳಿಸುವುದು ಮತ್ತು ಬೆಳೆಸುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಇಂತಹ ಪುರಾಣ ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳಲ್ಲಿ ನಾಟಕಗಳನ್ನು ಪ್ರದರ್ಶಿಸುವುದೇ ನಮ್ಮ ಸಂಘದ ಮೂಲ ಉದ್ದೇಶವಾಗಿದೆ. ಜೊತೆಗೆ ನಮ್ಮ ಸಂಘದ ವತಿಯಿಂದ ಕಲೆ, ಸಂಸ್ಕೃತಿ, ಸಮಾಜ ಸೇವೆ, ಇನ್ನಿತರ ಸಮಾಜಮುಖಿ ಸೇವೆಯಲ್ಲಿ ನಮ್ಮ ಎಲ್ಲ ಸದಸ್ಯರುಗಳು ತೊಡಗಿರುವುದು ಒಂದು ರೀತಿಯ ಸಂತೋಷದ ವಿಚಾರವಾಗಿದೆ ಎಂದರು. 4ರಿಂದ ನಾವು ಈ ರಂಗಭೂಮಿಗೆ ಪಾದಾರ್ಪಣೆಯನ್ನು ಮಾಡಿ ಈ ವರ್ಷ 2026 ಸಂಕ್ರಾಂತಿ ಪ್ರಯುಕ್ತ ಹಾಗೂ ಐತಿಹಾಸಿಕ ಬೋಕದ ರಂಗನಾಥ ಸ್ವಾಮಿ ದನಗಳ ಜಾತ್ರೆಯ ಪ್ರಯುಕ್ತ ಒಂದು ವಿಭಿನ್ನ ರೀತಿಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ನಾಟಕವನ್ನು ತಾಲೂಕಿನ ನುರಿತ ಆಯ್ದ ಕಲಾವಿದರನ್ನ ಆಯ್ಕೆ ಮಾಡಿಕೊಂಡು ಸರಸ್ವತಿ ಕಲಾ ಸಂಘದ ವತಿಯಿಂದ ಈ ನಾಟಕವನ್ನು ಅಭಿನಯಿಸಲು ನಾವೆಲ್ಲ ಪಣ ತೊಟ್ಟಿದ್ದೇವೆ. ಹಾಗೆ ಈ ನಾಟಕ ಉಳಿಯಬೇಕು ಅಂತಂದರೆ ನಾವೆಲ್ಲ ಏನಂದರೆ, ಈ ಭಾರತೀಯ ಸಂಸ್ಕೃತಿಯಲ್ಲಿ 2 ಮಹಾಕಾವ್ಯಗಳು ಮಹಾಭಾರತ ಮತ್ತು ರಾಮಾಯಣ. ಈ ಮಹಾಭಾರತದಲ್ಲಿ ಭಗವದ್ಗೀತೆ ಎಂಬ ಆಯ್ದ ಭಾಗವನ್ನು ತೆಗೆದುಕೊಂಡು ಆ ಕೃಷ್ಣ ಪರಮಾತ್ಮನ ಸಂದೇಶ, ಧರ್ಮರಾಜ್ಯ ಸ್ಥಾಪನೆ ಹೇಗೆ ಮಾಡಿರೋದು ಅಂತೇಳಿ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳುವಂಥ ಅತ್ಯಮೂಲ್ಯ ವಿಷಯಗಳಿರೋದ್ರಿಂದ ಇದನ್ನು ನಾವು ಜನಗಳಿಗೆ ತೋರಿಸ್ಬೇಕು, ವಿಭಿನ್ನ ರೀತಿಯಲ್ಲಿ ಪ್ರಸ್ತುತ ವ್ಯಕ್ತಪಡಿಸಬೇಕು ಅಂತೇಳಿ, ಅಭಿನಯಿಸಬೇಕು ಅಂತೇಳಿ ನಾವೆಲ್ಲ ಸಂಕಲ್ಪ ಮಾಡಿದ್ದೇವೆ. ಇದಕ್ಕೆ ತುಂಬ ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ, ತುಂಬ ಜನ ಇದಕ್ಕೆ ಒಕ್ಕೂರಿನಿಂದ ಬಂದಿದ್ದಾರೆ. ಈ ನಾಟಕವನ್ನು ಹೆಸರಾಂತ ನಿರ್ದೇಶಕ ಸಚಿನ್ ರಂಗರಾಜ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಹಾಗೆ ಅತ್ಯದ್ಭುತ ವಾದ್ಯಗೋಷ್ಠಿ ಗಿರೀಶ್ ಹುಲಿವೆಲೆ ತಂಡದಿಂದ ಇದಕ್ಕೆ ವಾದ್ಯಗೋಷ್ಠಿ ನೀಡ್ತಾ ಇದ್ದಾರೆ ಹಾಗೂ ಜನಪ್ರಿಯ ಶಾಸಕರು ಹಾಗೂ ಸುದ್ದಿಗೋಷ್ಠಿಯಲ್ಲಿ ಆಯೋಜಕರಾದ ಬದಿಕೆರೆ ದ್ವಾರಕೀಶ್, ದಿನೇಶ್, ನಾರಾಯಣಪುರ ಹಾಜರಿದ್ದರು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಕಲಬುರಗಿ ಜಿಲ್ಲೆ ಅಫಜಲಪುರ ತಾಲೂಕಿನ ಕರಜಗಿ ಗ್ರಾಮದಲ್ಲಿ ಜನವರಿ 8ರಂದು ರಾತ್ರಿ 7 ಗಂಟೆಗೆ ಅಗ್ನಿ ಅವಘಡ ಸಂಭವಿಸಿದ್ದು, ಸಿಂದಗಿ ಮೂಲದ ಡಾ ಶ್ರೀದೇವಿ ಎಂಬುವರಿಗೆ ಸೇರಿರೋ ಅನನ್ಯ ಆಸ್ಪತ್ರೆಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ 7 ರಿಂದ 8 ಲಕ್ಷ ಮೌಲ್ಯದ ಪೀಠೋಪಕರಣಗಳು, 2 ರಿಂದ 3 ಲಕ್ಷ ಮೌಲ್ಯದ ಔಷಧಿ ವಸ್ತುಗಳು ಬೆಂಕಿಗಾಹುತಿಯಾಗಿದೆ. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬಂದು ಬೆಂಕಿಯನ್ನು ನಂದಿಸಿದ್ದು, ಈ ಬಗ್ಗೆ ಅಫಜಲಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಾಲೂಕಿನ ಹಿರಿಯ ಪ್ರಾಥಮಿಕ ಪುರವರ್ಗ ಶಾಲೆಯಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ನಾಯ್ಕ್, ಶಿಕ್ಷಕ ವೃಂದ ಮತ್ತು ಸ್ಥಳೀಯ ಶಾಲಾ ಅಭಿವೃದ್ಧಿ ಸಮಿತಿಯ ಜತೆಗೂಡಿ ಹಮ್ಮಿಕೊಳ್ಳಲಾದ ಮಕ್ಕಳ ಸಂತೆ ವಿನೂತನ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ಆಯೋಜಿಸಿದ್ದಾರೆ. ವಿದ್ಯಾರ್ಥಿನಿಯರಿಗೆ ಈ ರೀತಿಯ ವಿನೂತನ ಕಾರ್ಯಕ್ರಮ ವ್ಯಾಪಾರ ವಹಿವಾಟಿನ ಜ್ಞಾನ ಹಾಗೂ ಮಕ್ಕಳ ಕಲಿಕೆಗೆ ಪೂರಕವಾಗಲಿದೆ. ಮಕ್ಕಳು ಇದರಲ್ಲಿ ತೊಡಗಿಸಿಕೊಂಡ ರೀತಿ, ತೋರ್ತಾ ಇರುವಂತಹ ಉತ್ಸಾಹ, ಲವಲವಿಕೆ ತುಂಬಾ ಸಂತಸವನ್ನ ತಂದಿದೆ. ಆ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಮಕ್ಕಳಿಗೆ ಬಹಳ ಉಪಯುಕ್ತ ಎಂದು ತಿಳಿಸಿದ್ರು. ಪುರವರ್ಗ ಇಲ್ಲಿಯ ಮಕ್ಕಳ ಸಂತೆ ಒಳ್ಳೆ ರೀತಿಯಲ್ಲಿ ಪ್ರಾರಂಭವಾಗಿದೆ. ನನಗೆ ಉದ್ಘಾಟನೆಯನ್ನು ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ಎಲ್ಲ ವಿದ್ಯಾರ್ಥಿಗಳು ಆಸಕ್ತಿಯಿಂದ ವಿದ್ಯಾರ್ಥಿಗಳಿಗೂ ಒಂದು ಲೆಕ್ಕಾಚಾರದಲ್ಲಿ ಅನುಭವ ಆಗಿದೆ ಅಂತ ಹೇಳಲಿಕ್ಕೆ. ಈ ಸಂದರ್ಭದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ರಾಘವೇಂದ್ರ ನಾಯ್ಕ್,
ಕೇಶವ ಆಚಾರ್ಯ, ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು, ಪಾಲಕರು, ಶಿಕ್ಷಕರಿಂದ ಉಪಸ್ಥಿತರಿದ್ದರು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಪ್ಲಾಸ್ಟಿಕ್ ಗೋದಾಮು ಸಂಪೂರ್ಣ ಸುಟ್ಟು ಲಕ್ಷಾಂತರ ರು ನಷ್ಟವಾಗಿರುವ ಘಟನೆ ನಡೆದಿದೆ. ಮಳವಳ್ಳಿ ತಾಲೂಕಿನ ಕಿರುಕಾವಲು ಗ್ರಾಮದ ಎಂಎಂ ರೈಸ್ ಮಿಲ್ ಆವರಣದಲ್ಲಿರುವ ಗೋದಾಮಿನಲ್ಲಿ ತಡರಾತ್ರಿ ಬೆಂಕಿ ಅವಘಡ ಸಂಭವಿಸಿದೆ. ಗ್ರಾಮದ ಮೊಹಮ್ಮದ್ ಎಂಬುವರಿಗೆ ಸೇರಿದ ಪ್ಲಾಸ್ಟಿಕ್ ಚೀಲದ ಗೋದಾಮು ಬೆಂಕಿಗಾಹುತಿಯಾಗಿದ್ದು, ಗೋದಾಮದಲ್ಲಿದ್ದ ಕಚ್ಚಾ ಪದಾರ್ಥಗಳು ಸೇರಿ ಹಲವು ವಸ್ತುಗಳು ಬೆಂಕಿಗಾಹುತಿಯಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ವಾಹನ ಬರುವಷ್ಟರಲ್ಲಿ ಗೋದಾಮು ತುಂಬಾ ಬೆಂಕಿ ಹರಡಿದ್ದು, ಸುಮಾರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಪದಾರ್ಥಗಳು ಸುಟ್ಟು ಕರಕಲಾಗಿದ್ದು, ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಲು ಹರಸಾಹಸ ಪಟ್ಟರು ಎನ್ನಲಾಗಿದೆ. ಮಳವಳ್ಳಿ ತಾಲೂಕು ಕಿರುಕಾವಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಬ್ಜಿ ರಾಮ್ಜಿ ಯೋಜನೆ ಕುರಿತು ಸುಳ್ಳು ಮಾಹಿತಿ, ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ನಿಂದ ಅಪಪ್ರಚಾರ, ಸರ್ಕಾರದ ವಿರುದ್ಧ ಸಿಟಿ ರವಿ ಕಿಡಿ. ಅಭಿವೃದ್ಧಿ ಹೆಸರಿನಲ್ಲಿ ಮೋಸ, ಶಾಸಕ ಬಾಲಕೃಷ್ಣ ಅವರಿಂದ ಸಾರ್ವಜನಿಕರ ಹಣ ದುರುಪಯೋಗ, ಶಾಸಕರ ನಡೆ ಸರಿಯಿಲ್ಲ ಎಂದ ರೈತ ಮುಖಂಡ ರವಿಗೌಡ. ನಾವು ಒತ್ತುವರಿ ಮಾಡಿಲ್ಲ, ಕಾಂಪೌಂಡ್ ಕೆಡವಿದವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ, ತೆರವುಗೊಳಿಸಿದವರ ವಿರುದ್ಧ ಎಷ್ಟಾಯಿ ಗರಂ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.